ಮತಪಟ್ಟಿ ಗೊಂದಲದ ವಿಚಾರದಲ್ಲೂ ರಾಹುಲ್ ಗಾಂಧಿ ಮಾತಾಡಿದ್ರು. ಈ ರಾಹುಲ್ ಗಾಂಧಿ ಮತಪಟ್ಟಿ ಗೊಂದಲ ಹಿಡ್ಕೊಂಡು ಮಾಡ್ತಾರೆ, ಮರುವಿಂಗಡಣೆಗೆ ಬೇಕಾದ್ರೆ ಬರ್ತೀನಿ ಅಂತಾರೆ. ಅದೇಕಪ್ಪ NEP ಬಗ್ಗೆ ಮಾತಾಡಲ್ಲ, ಅಲ್ಲಿ ಹೇಳೋದಿಲ್ಲ. ಮಾತಾಡ್ರಪ್ಪ. ಕಾಂಗ್ರೆಸ್ಸಿನ ನಿಲುವೇನು NEP ನಲ್ಲಿ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ಹಿಂದಿ ಓಕೆನಾ? ಎಸ್ ಅಲ್ವಾ? ಹೇಳ್ರಪ್ಪ. ಅದಕ್ಕದು ಮಾತಾಡಲ್ಲ. ಕಿವಿ ಹಿಂಡ್ತಾರಲ್ಲ ಸರ್. ಇಲ್ಲ, DMK ಭಿಕ್ಷೆನಲ್ವಾ ಗೆದ್ದಿರೋದು ಕಾಂಗ್ರೆಸ್ ತಮಿಳ್ನಾಡಲ್ಲಿ? DMK ಭಿಕ್ಷೆ ಇಲ್ದಿದ್ರೆ ಏನಾಗತ್ತೆ ಕಾಂಗ್ರೆಸ್ ಕತೆ ತಮಿಳ್ನಾಡಲ್ಲಿ? 0. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಹೌದು. ಅದಕ್ಕೆ ಆ ಭಿಕ್ಷೆ ಭಯ. ಮಾತಾಡಿ, ಕಾಂಗ್ರೆಸ್ ಹೇಳಿ ಪ್ರಕಟಿತ ನಿಲುವೇನು. ಸಿದ್ದರಾಮಯ್ಯ ಹೇಳಿ. NEP ಬೇಕಾ ಬೇಡವಾ? ಬೆಂಗಳೂರನ್ನು ಒಡೆದು ಹೊರಟಿದ್ದಾರಲ್ಲ ಕೆಂಪೇಗೌಡ. ನಾನು ಯಾರು ಗೊತ್ತಾ? ಯಾರು ನಾನು? ಕೆಂಪೇಗೌಡರ ಮಗ ಹೊಂಟವ್ರಲ್ಲ ಆಧುನಿಕ ಕೆಂಪೇಗೌಡರು. ಹೌದು. ಕೆರೆ ಮುಳುಗ್ಸಾಯ್ತು, ಊರು ಮುಳುಗ್ಸಾಯ್ತು, ಈಗ ಊರೇ ಮುಳುಗಿಸ್ಬಿಡ್ತಾರೆ ಇವ್ರು. ಬಿಟ್ಟಿಗಳು ತಿನ್ಕೊಂಡು ಮಗ ಹೆಂಡತಿ ನೀನು ಹೆಂಗೆ ಎಮ್ಮೆ ಹತ್ರ ಬೆಳೆದಿದ್ದೀರ ನೋಡೋ, ನೀನು ಉದ್ದಾರ ಆಗಲ್ಲ ಕಣೋ, ಬೇಗ ಕಡೆಲ್ಲ. ಹಾಗೆ ಇಲ್ಲಿ ಕಾಂಗ್ರೆಸ್ ಅವರು ಹೇಳಿ ನಿಮ್ ನಿಲುವೇನು NEP ಅಲ್ಲಿ? ಅದು ವೋಟರ್ಸ್ ಲಿಸ್ಟ್, ಸಂವಿಧಾನ, ಏನ್ ಜನ. ಆದ್ರೆ ತ್ರಿಭಾಷಾ ಸೂತ್ರನ ಈ ದೇಶದಲ್ಲಿ ಯಾವನೋ ಒಂದಿನ ಮಾಡ್ಕೊತಾರೆ, ಸಾಯ್ತಾರೆ, ಹೋಗ್ತಾರೆ. ನಡ್ರೆ ಮುಂದಕ್ಕೆ ಸುಮ್ಮನೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.